ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಿನ್ನೆ ನೈಟು ತುಂಬಾನೇ ಮಳೆ ಉದಿತ್ತು. ನಿಮ್ಗೆ ಗೊತ್ತಿರುತ್ತಲ್ಲ, ಮರಗಳು ತೇವ ಆಗುತ್ತೆ ಮಳೆ ಉದ್ರೆ, ಹಾಗೆ ಇವ್ರಿಗೆ ಕೆಲಸ ರಜೆ ಇರುತ್ತೆ ಅಂತ. ನಿನ್ನೆ ನೈಟು ಮಳೆ ಊದಾಗ ರೂಮಲ್ಲಿ ಮಲ್ಕೊಳ್ಳೋದಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಕಿಟಕಿಲಿ ನೀರ್ ತುಂಬಾನೇ ಸೋರ್ತಿತ್ತು, ಮತ್ತೆ ಹಾಸಿಗೆ ಎಲ್ಲಾನು ಕೂಡ ತೇವ ಆಗೋಗಿತ್ತು. ರಾತ್ರಿ ತುಂಬಾ ಕಷ್ಟ ಹೋಗಿತ್ತು ರಾತ್ರಿ ಮಲ್ಕೊಳ್ಳೋದಿಕ್ಕೆ. ಬೇಸಿಗೆ ಟೈಮಲ್ಲಿ ಆರಾಮಾಗಿರ್ಬೋದು, ಏನೂ ತೊಂದ್ರೆ ಆಗಲ್ಲ ಮನೆಗೆ. ಆದ್ರೆ ಮಳೆ ಊದ್ರೆ ರೂಮಲ್ಲೂ ಸೋರುತ್ತೆ, ಅಡ್ಗೆ ಮನೆಯಲ್ಲೂ ಸೋರುತ್ತೆ, ಬಸ್ಲು ಮನೆಯಲ್ಲೂ ಸೋರುತ್ತೆ. ಇನ್ನು ಹಾಲಲ್ಲಿ ಕುತ್ಕೊಳ್ಳೋದ ಅಂತಂದ್ರೆ ಮಿಸ್ ಆಗಿ ಸೀಟ್ ಎಲ್ಲ ಉಂಟೋದ್ರೆ ರಕ್ತ ಚೊಟ್ಟಂಗ್ ಚೊಟ್ಟಿರುತ್ತೆ ನೀರೆಲ್ಲಾನು ಕೂಡ. ನಾವ್ ಅದ್ ಯಾವಾಗ ಮನೆ ಚೇಂಜ್ ಮಾಡ್ತೀವೋ, ಯಾವಾಗ ಈ ಕಷ್ಟ ಎಲ್ಲ ನೀಗುತ್ತೋ ಅಂತಾನೆ ಕಾಯ್ತಾ ಇದೀವಿ. ಈ ಮಳೆ ಊದು ಬಿಸಿಲೋಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಸೀಟ್ಗೆ, ಆದ್ರೆ ಮಳೆಗಾಲದಲ್ಲಿ ಇರಕ್ಕಂತೂ ತುಂಬಾನೇ ಕಷ್ಟ. ಆ ಸೀಟಿಂದ ನೀರ್ ಬೀಳೋದಿಕ್ಕೆ ಹಾಲಲ್ಲೂ ಮಲ್ಕೊಳಕ್ಕಾಗಲ್ಲ, ರೂಮಲ್ಲೂ ಮಲ್ಕೊಳಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಆಗ್ಬಿಡುತ್ತೆ ಒಂದೊಂದ್ ಟೈಮ್. ಈ ಮನೆಗ್ ಬಂದಾಗಿಂದ ಇವತ್ ಗಂಟನು ಕೂಡ ಸುಮ್ನೆ ಅನ್ಸರ್ಸ್ಕೊಂಡೇ ಜೀವನ ಮಾಡ್ತಿದೀವಿ ಇಬ್ರು ಕೂಡ. ಯಾಕೆ ಅಂತಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಇಲ್ಲ ಅಂದ್ರೆ ಆದಷ್ಟು ಬೇಗ ನಾವು ಬೇರೆ ಮನೆಗೆ ಹೊಂಟೋಗ್ತಿದ್ವಿ. ಮತ್ತೆ ನಮ್ಮ ಮನೆಯವ್ರ ತಾತ ಇಲ್ಲಿ ಇರೋದ್ರಿಂದ ಅವ್ರನ್ನ ನೋಡ್ಕೊಳಕ್ಕೆ ಇಲ್ಲಿದೀವಿ. ಒಬ್ಬ ಮನುಷ್ಯನ್ಗೆ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಿದೀವಿ ನಾನು ನನ್ ಗಂಡ. ಆತರ ಹೋಲಿಸ್ಕೊಂಡ್ರೆ ನಾವ್ ಇಲ್ಲಿ ಮನೆ ಮಾಡ್ಕೊಂಡಿದ್ದೆ ಅವ್ರ ತಾತನ್ಗೋಸ್ಕರ ಅಂತ. ಆ ಟೈಮಲ್ಲಿ ಬೇಡ್ದಿರೋರ್ಗೆ ನಾವು ಸಾಲ ಮಾಡ್ಕೊಟ್ವಿ, ಬಟ್ ಕೊನೆ ಗಂಟ ಉಳ್ದಿಲ್ಲ. ಅದೇ ಸಾಲನ ನಮ್ಗೆ ಅಂತ ಮಾಡ್ಕೊಂಡಿದ್ರೆ ಈಗ ಲೈಫ್ ತುಂಬಾನೇ ಚೆನ್ನಾಗಿರ್ತಿತ್ತು ನಮ್ದು. ಏನು ಮಾಡೋದಿಕ್ಕಾಗಲ್ಲ, ಎಲ್ಲಾ ತರನು ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಗೊತ್ತಾಗೋದು ಇನ್ನೊಂದ್ಸರಿ ಈ ತಪ್ಪನ್ನ ಮಾಡಬಾರ್ದು ಅಂತ. ಹಂಗ ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೋಸ್ಕರ ಅಂತಾನೆ ಇವತ್ತು ನಾವ್ ಇಷ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಿರೋದು. ನನ್ ಗಂಡ ಬೀದಿಲ್ ಮನ್ಗಿಸಿದ್ರು, ಗುಡ್ಸ್ಲಲ್ಲಿ ಇರ್ಸಿದ್ರು ಕೂಡ ನಾನು ಆರಾಮಾಗಿ ಅವನ ಜೊತೆಗೆ ಜೀವನ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವನು ನನ್ ಜೊತೆಗಿರ್ತಾನಲ್ಲ, ಅದೇ ನನಗ್ ಸಾಕು. ಮತ್ತೆ ಒಂದ್ ವಿಷಯ, ಒಂದ್ ಹೆಣ್ಣು ಮದ್ವೆ ಆಗಿ ತನ್ನ ಗಂಡನ್ ಮನೆಗೆ ಹೋದ್ಮೇಲೆ ತನ್ನ ಗಂಡ ಚೆನ್ನಾಗಿರ್ಬೇಕು, ಇಲ್ಲ ಅತ್ತೆ ಮಾವ ಚೆನ್ನಾಗಿರ್ಬೇಕು. ಇಬ್ರು ಚೆನ್ನಾಗಿಲ್ಲ ಅಂತಂದ್ರೆ ಒಂದ್ ಹೆಣ್ಣಿನ ಬಾಳ್ ನಿಜವಾಗ್ಲೂ ನರ್ಕನೇ ಅದು. ಇನ್ನು ನನ್ ವಿಚಾರದಲ್ಲಿ ನನ್ ಗಂಡನೇ ನನ್ಗೆ ಪರ್ಫೆಕ್ಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನನ್ ಗಂಡ ನನ್ ವಿಷಯದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಮ್ಮ ಮನೆಯವರು ಸ್ಯಾಕ್ರಿಫೈಸ್ ಮಾಡಿರೋದಕ್ಕೆ ನಾನು ಇಷ್ಟು ಚೆನ್ನಾಗಿ ಇರೋದು. ಒಂದ್ ವೇಳೆ ಅವರು ನನ್ ಬಗ್ಗೆ ತಲೆನೇ ಕೆಡ್ಸ್ಕೋದಂತೆ ಅವ್ರ ಫ್ಯಾಮಿಲಿ ಜೊತೆಗೆ ಅವ್ರು ಆರಾಮಾಗಿದ್ದಿದ್ರೆ ನಾನು ಇಷ್ಟು ಮುಂದೆ ಬರ್ತಾನೂ ಇರಲಿಲ್ಲ, ಇಷ್ಟು ಚೆನ್ನಾಗಿ ಜೀವನನೂ ಮಾಡ್ತಿರ್ಲಿಲ್ಲ, ಮತ್ತೆ ನನ್ ಇಷ್ಟ ಬಂದಂಗೆ ನಾನು ಇರಕ್ಕೂ ಕೂಡ ಆಗ್ತಿರ್ಲಿಲ್ಲ. ನನ್ ಮದ್ವೆ ಮುಂಚೆ ಯಾವ ರೀತಿ ಇದ್ದೆ ಪ್ರತಿಯೊಂದು ನಮ್ಮ ಮನೆಯವ್ರಿಗೆ ಗೊತ್ತಿದೆ. ಅದೆಲ್ಲ ನೋಡಿ ಕೂಡ ಇವತ್ತು ಅವ್ರು ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂತಿರೋದು. ಆದ್ರೆ ನಾನು ಪದೇ ಪದೇ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನನಗ್ ಅನ್ಯಾಯ ಆದಂಗೆ, ನನಗ್ ನೋವಾದಂಗೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ನನ್ಗಿಂತ ತುಂಬಾ ಜನ ಹೆಣ್ಮಕ್ಳು ಕಷ್ಟಪಟ್ಟಿರೋರು ಉಂಟು, ಆದ್ರೆ ಅವ್ರವ್ರ ಕಷ್ಟಗಳು ಅವ್ರಿಗೆ ಮಾತ್ರ ದೊಡ್ಡದಾಗಿರುತ್ತೆ. ಈಗಲೂ ಎಷ್ಟೋ ಹುಡುಗಿರು ನನಗೂ ಒಂದು ಒಳ್ಳೆ ಗಂಡ ಸಿಕ್ಲಿ ಅಂತ ತುಂಬಾ ಜನ ಕಾಯ್ತಿರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಹುಡುಗ ಸಿಕ್ಲಿ ಅಂತ ನಾ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಆದ್ರೆ ಹೆಣ್ಮಕ್ಳು ಗೊತ್ತು ಗುರಿ ಇಲ್ದೇ ಇರೋರ್ನ ಮಾತ್ರ ಯಾವತ್ತೂ ನಂಬಕ್ ಹೋಗ್ಬೇಡಿ.